ಸಚಿವ ರಾಜಣ್ಣ ವಿರುದ್ಧ ಪರ್ಸೆಂಟೇಜ್ ಆರೋಪ ಕೇಳಿ ಬಂದಿದೆ. ಯಾರು ಆರೋಪ ಮಾಡಿದ್ದಲ್ಲ, ಬಿಜೆಪಿ ನಾಯಕರು ಆರೋಪ ಮಾಡಿದ್ದಲ್ಲ, ಸ್ವಪಕ್ಷದವರೇ ಈಗ ಆರೋಪ ಮಾಡ್ತಾ ಇರೋದು ಸಚಿವ ರಾಜಣ್ಣ ವಿರುದ್ಧ. ಕಾಂಗ್ರೆಸ್ ನಾಯಕನಿಂದಲೇ ಕಮಿಷನ್ ಆರೋಪ. ಕಾಂಗ್ರೆಸ್ ಮಾಜಿ ಶಾಸಕ ಬಿ ಶಿವರಾಮ್ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಗಿಂತ ಜಾಸ್ತಿ ಪರ್ಸೆಂಟೇಜ್ ತೆಗೆದುಕೊಳ್ಳುತ್ತಿದ್ದಾರೆ, ಅನುದಾನ ಹಂಚಿಕೆಯಲ್ಲೂ ತಾರತಮ್ಯ ಅಂತ ಕಿಡಿಕಾರಿದ್ದಾರೆ. ಜಿಲ್ಲಾ ಪಂಚಾಯತ್ಗೆ ಸರ್ಕಾರ 13 ಕೋಟಿ ಅನುದಾನ ನೀಡಿದ್ರೆ ರಾಜಣ್ಣ ತಮ್ಮ ಸಮುದಾಯಕ್ಕೆ 2 ಕೋಟಿ ನೀಡಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ನಯಾ ಪೈಸೆ ಅನುದಾನ ಕೊಟ್ಟಿಲ್ಲ ಅನ್ನುವಂತ ಆಕ್ರೋಶವನ್ನ ಕಾಂಗ್ರೆಸ್ ಮಾಜಿ ಶಾಸಕ ಬಿ ಶಿವರಾಮ್ ಹೊರಹಾಕಿದ್ದಾರೆ. ಸಚಿವ ರಾಜಣ್ಣ ವಿರುದ್ಧ ಸ್ವಪಕ್ಷದವರಿಂದಲೇ ಅಂದ್ರೆ ಕಾಂಗ್ರೆಸ್ನ ಮಾಜಿ ಶಾಸಕರಿಂದಲೇ ಗಂಭೀರ ಆರೋಪ. ನೋಡಿ, ಬಿಜೆಪಿ ಅವರಿಗಿಂತ ಹೆಚ್ಚಿನ ಪರ್ಸೆಂಟೇಜ್ ತೆಗೆದುಕೊಳ್ತಿದ್ದಾರೆ ಸಚಿವ ರಾಜಣ್ಣ ಅನ್ನುವಂತ ಆಕ್ರೋಶ. ಅನುದಾನ ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಮಾಡ್ತಿದ್ದಾರೆ. ಕಾರಣ, ಜಿಲ್ಲಾ ಪಂಚಾಯತ್ಗೆ ಸರ್ಕಾರ 13 ಕೋಟಿ ಅನುದಾನ ಕೊಟ್ಟಿದ್ರೆ ರಾಜಣ್ಣ ತಮ್ಮ ಸಮುದಾಯಕ್ಕೆ ಅಂತಾನೆ 2 ಕೋಟಿ ನೀಡಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಒಂದೇ ಒಂದು ಪೈಸೆ ಕೊಟ್ಟಿಲ್ಲ ಅನ್ನುವಂತ ಆಕ್ರೋಶ. ಈ 13.5 ಕೋಟಿ ಜಿಲ್ಲಾ ಪಂಚಾಯತಿ ಅನುದಾನ ಕೊಡುತ್ತೆ, ಸಮರ್ಪಕವಾಗಿ ಕ್ಷೇತ್ರ ವೈಸ್ ಹಂಚುತ್ತೆ. ಯಾವುದೋ ಒಂದು ಸಮಾಜಕ್ಕೆ ದುಡ್ಡು ಹಂಚಿದ್ದೆಲ್ಲ ನೋಡಿದ್ರೆ ಕೇಳಿದರೆ ನಾವು ಈ ಜಿಲ್ಲೆಯಲ್ಲಿ 4 ಲಕ್ಷಕ್ಕೂ ಮೀರಿ ಪರಿಶಿಷ್ಟ ಜಾತಿಯವರಿದ್ದಾರೆ. 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಅದೇ ಒಂದು ಸಮಾಜಕ್ಕೆ, ಅವ್ರ ಸಮಾಜಕ್ಕೆ ಒಂದು 50,000 ಇರ್ಬೋದು. 2.5 ಕೋಟಿ ಸುಮ್ಮನೆ ಹಿಡಿಗಂಟು. ಯಾವ ನ್ಯಾಯ ಇದೆ? ಅಷ್ಟು ಹೇಳಲಿಲ್ಲ ಮುಖ್ಯಮಂತ್ರಿ ಹೇಳಿದ್ರೆ ಇನ್ನೊಂದು ಹೇಳಿ ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ. ಸರಿಯಾಗಿ ಬುದ್ಧಿ ಹೇಳಿ ನೇರವಾಗಿ ಹೇಳ್ತೇನೆ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಅಷ್ಟು ಹೇಳಲಿಲ್ಲ ಮುಖ್ಯಮಂತ್ರಿ ಹೇಳಿದ್ರೆ ಇನ್ನೊಂದು ಹೇಳಿ ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು. ನಿನ್ನೆ ಕೇಂದ್ರದ ಬಜೆಟ್ ಮಂಡನೆಯಾಯಿತು. ಎಲ್ಲರ ನಿರೀಕ್ಷೆ ಇತ್ತು ನಮಗೇನು ಸಿಗಬಹುದು ಈ ಬಜೆಟ್ ನಲ್ಲಿ ಅಂತ. ಎಸ್ಪೆಷಲಿ ನಮ್ಮ ರಾಜ್ಯದ ಜನ ನಿರೀಕ್ಷೆ ಇಟ್ಕೊಂಡಿದ್ರು ಏನ್ ಸಿಗಬಹುದು ಅಂತ. ಹಾಗಾದ್ರೆ ನಿನ್ನೆ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯಕ್ಕೆ ರೈಲ್ವೆ ಯೋಜನೆಗಳಿಗೆ 7,524 ಕೋಟಿ ಹಣ ಮೀಸಲಿಡಲಾಗಿದೆ. ಕರ್ನಾಟಕದಲ್ಲಿ 59 ಅಮೃತ್ ಸ್ಟೇಷನ್ ನಿರ್ಮಾಣಕ್ಕೆ ಈ ವಿಚಾರವು ಕೂಡ ಬಜೆಟ್ನಲ್ಲಿ ಪ್ರಸ್ತಾಪವಾಗಿದೆ. ಕರ್ನಾಟಕದಲ್ಲಿ 47,346 ರೈಲ್ವೆಯಲ್ಲಿ ಹೂಡಿಕೆ, 595 ಫ್ಲೈಓವರ್ ಅಂಡರ್ ಪಾಸ್ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ. 80 ಸ್ಟಾಲ್ಗಳ ನಿರ್ಮಾಣ ಮಾಡಲಾಗಿದೆ ಎನ್ನುವಂತಹ ವಿಚಾರವನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ.